ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ವಿನಯ್ ಕುಲಕರ್ಣಿ ದೋಷಿನ ನಿರ್ದೋಷಿನ ಅನ್ನುವಂಥದ್ದು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಪ್ರಕಟವಾಗುತ್ತೆ. ಯಾಕಂದ್ರೆ ಈಗ ವಿಚಾರಣೆ ಆರಂಭವಾಗಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಆರಂಭವಾಗಿರುವಂತಹ ವಿಚಾರಣೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ತೀರ್ಪು ಪ್ರಕಟವಾಗುತ್ತೆ. ತೀರ್ಪಿನ ಪ್ರತಿಗೆ ಈಗ ಜಡ್ಜ್ ಸಹಿ ಹಾಕ್ತಾ ಇದ್ದಾರೆ. ಕೋರ್ಟ್ ಹಾಲ್ನಲ್ಲಿ ಕಿಕ್ಕಿರಿದು ತುಂಬಿದ್ದಾರೆ. ಈಗ ಲಭ್ಯವಾದಂತಹ ಒಂದು ಮಾಹಿತಿ, ಈಗ ಆಗಿರುವಂತಹ ಅಪ್ಡೇಟ್, ದೋಷಿಗಳು ಅನ್ನುವಂತಹ ಒಂದು ತೀರ್ಪನ್ನ ಈಗ ಪ್ರಕಟ ಮಾಡಿದ್ದಾರೆ. 19 ಆರೋಪಿಗಳು ಯೋಗೇಶ್ ಗೌಡ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ 19 ಜನ ಆರೋಪಿಗಳು, ಅದರಲ್ಲಿ ವಿನಯ್ ಕುಲಕರ್ಣಿ ಕೂಡ ಸೇರಿದಂತೆ ಅಪರಾಧಿ ಅಂತ ಹೇಳಿ ಈಗ ಆದೇಶ ಹೊರಬಿದ್ದಿದೆ. ಕೊಲೆ ಕೇಸ್ನ ಅಪರಾಧಿಗಳು ಅಂತ ಹೇಳಿ ಈಗ ಆದೇಶವನ್ನ ಪ್ರಕಟಿಸಿದ್ದಾರೆ. ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಪ್ರಕಟವಾಗಬೇಕಾಗಿದ್ದಂತಹ ತೀರ್ಪು ಬೆಳಿಗ್ಗೆಯಿಂದಲೂ ಕೂಡ ಕಾದು ಕುಳಿತಿದ್ರು. ಇವತ್ತಿನ ತೀರ್ಪು ಏನಾಗಬಹುದು ಅಂತ ಹೇಳಿ ನ್ಯಾಯಾಧೀಶರಾಗಿರುವಂತಹ ಸಂತೋಷ್ ಗಜಾನನ್ ಭಟ್ ಅವರು ಈಗ ತೀರ್ಪನ್ನ ಪ್ರಕಟಿಸಿದ್ದಾರೆ. ಎಲ್ಲಾ ಆರೋಪಿಗಳು 19 ಜನ ಅಂದ್ರೆ 21 ಜನ ಒಟ್ಟು ಆರೋಪಿಗಳು, ಅದರಲ್ಲಿ 2 ಮಾಫಿ ಸಾಕ್ಷಿಗಳಾಗಿದ್ದಾರೆ. ಅವರನ್ನ ಹೊರತುಪಡಿಸಿ 19 ಆರೋಪಿಗಳ ಒಂದು ಭವಿಷ್ಯ ಇವತ್ತು ನಿರ್ಧಾರವಾಗಬೇಕಾಗಿತ್ತು. ಇವತ್ತು ಕೋರ್ಟ್ ಈಗ ಹೇಳಿರುವಂತದ್ದು ಎಲ್ಲಾ 19 ಆರೋಪಿಗಳು ಕೂಡ ಅಪರಾಧಿಗಳು, ದೋಷಿಗಳು ಅಂತ ಹೇಳಿದ್ದಾರೆ. ಅಲ್ಲಿಗೆ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಕೂಡ ಅಪರಾಧಿ ಅಂತ ಹೇಳಿ ತೀರ್ಪು ಹೊರಬಿದ್ದಿದೆ. ಸೊ ಈಗ ವಿನಯ್ ಕುಲಕರ್ಣಿಗೆ ಜೈಲು, ಒಳಸಂಚು ಕೇಸ್ನಲ್ಲಿ ಇವರೆಲ್ಲರೂ ಕೂಡ ಅಪರಾಧಿಗಳು ಅನ್ನುವಂಥದ್ರ ಬಗ್ಗೆ ಈಗ ತೀರ್ಪು ಪ್ರಕಟವಾಗಿದೆ. ಇನ್ನಷ್ಟೇ ತೀರ್ಪು ಇನ್ನೂ ಕೂಡ ಓದ್ತಾ ಇದ್ದಾರೆ. ಇನ್ನು ಎಷ್ಟು ವರ್ಷಗಳ ಕಾಲ ಇವರಿಗೆ ಜೈಲಾಗತ್ತೆ, ಎಷ್ಟು ವರ್ಷಗಳ ಕಾಲ ಶಿಕ್ಷೆ ಆಗತ್ತೆ ಅನ್ನುವಂಥದ್ದನ್ನ ಈಗ ಗಮನಿಸಬೇಕು. 2016ರಲ್ಲಿ ನಡೆದಿದ್ದಂತಹ ಒಂದು ಕೊಲೆ ಪ್ರಕರಣ, ಯೋಗೇಶ್ ಗೌಡರ್ ಜಿಲ್ಲಾ ಪಂಚಾಯತಿ ಸದಸ್ಯನ ಕೊಲೆ ಒಂದು ಕೇಸ್ನಲ್ಲಿ ವಿನಯ್ ಕುಲಕರ್ಣಿ A15 ಆಗಿದ್ರು. ಅವರ ಜೊತೆಗೆ ಒಟ್ಟು 21 ಆರೋಪಿಗಳಿದ್ದಾರೆ ಈ ಕೊಲೆ ಕೇಸ್ನಲ್ಲಿ. ಅದರಲ್ಲಿ 2 ಜನ A1 ಮತ್ತು A17 ಅವರು ಮಾಫಿ ಸಾಕ್ಷಿಗಳಾಗಿದ್ರು. ಈಗ ವಿನಯ್ ಕುಲಕರ್ಣಿಗೆ ಮತ್ತೆ ಜೈಲು. ಕಳೆದ ಫೆಬ್ರವರಿ 28ರಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಪಡೆದು ಹೊರಬಂದಿದ್ದಂತಹ ವಿನಯ್ ಕುಲಕರ್ಣಿ, ಆದರೆ ಈಗ ಮತ್ತೆ ಜೈಲು ಪಾಲಾಗ್ತಾ ಇದ್ದಾರೆ ವಿನಯ್ ಕುಲಕರ್ಣಿ. ನಾಳೆ ಶಿಕ್ಷೆ ಪ್ರಮಾಣದ ಬಗ್ಗೆ ವಾದ ಮಂಡನೆ ಶುರುವಾಗುತ್ತೆ. ಸೊ ಅಲ್ಲಿಗೆ ಇವತ್ತು ಇದ್ದಂತಹ ಒಂದು ಆನ್ಲೈನ್ ಜಡ್ಜ್ಮೆಂಟ್ ಅಂತ ಹೇಳಿದ್ರೆ ವಿನಯ್ ಕುಲಕರ್ಣಿ ಅಪರಾಧಿನ ಅಲ್ವಾ ಅನ್ನುವಂಥದ್ರ ಬಗ್ಗೆ ತೀರ್ಪು ಪ್ರಕಟವಾಗಬೇಕಾಗಿತ್ತು. ಇವತ್ತು ಸಂತೋಷ್ ಗಜಾನನ್ ಭಟ್ ಅವರು ತೀರ್ಪನ್ನ ಪ್ರಕಟಿಸಿದ್ದಾರೆ. ಶಾಸಕ ವಿನಯ್ ಕುಲಕರ್ಣಿ ಅಪರಾಧಿ, ಶಾಸಕ ವಿನಯ್ ಕುಲಕರ್ಣಿ ಈ ಕೊಲೆ ಕೇಸ್ನಲ್ಲಿ ದೋಷಿ ಅಂತ ಹೇಳಿ ತೀರ್ಪು ಪ್ರಕಟವಾಗಿದೆ. ಇನ್ನು ನಾಳೆ ಶಿಕ್ಷೆ ಪ್ರಮಾಣದ ಬಗ್ಗೆ ವಾದ ಮಂಡನೆ ಆಗುತ್ತೆ. ಎಷ್ಟು ವರ್ಷಗಳ ಕಾಲ ಈಗ ಶಿಕ್ಷೆ ಆಗತ್ತೆ ಅನ್ನುವಂಥದ್ದು ಕುತೂಹಲ. ಯಾಕೆಂದ್ರೆ ಶಾಸಕರಾಗಿರುವಂತಹ ವಿನಯ್ ಕುಲಕರ್ಣಿ 2 ವರ್ಷಕ್ಕೂ ಹೆಚ್ಚು ಶಿಕ್ಷೆ ಏನಾದರೂ ಪ್ರಕಟವಾದ್ರೆ ಆಗ ಶಾಸಕ ಸ್ಥಾನ ಕೂಡ ಹೋಗುತ್ತೆ. ನಂತರ ಅವರು ಹೈಕೋರ್ಟಿಗೆ ಹೋಗ್ಬೋದು, ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು, ದಟ್ ಈಸ್ ಡಿಫ್ರೆಂಟ್. ಬಟ್ ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಈಗ ಅಪರಾಧಿ ಅಂತ ಹೇಳಿ ತೀರ್ಪು ಪ್ರಕಟವಾಗಿದೆ. ನಾಳೆ ಶಿಕ್ಷೆ ಪ್ರಮಾಣದ ಬಗ್ಗೆ ವಾದ ಮಂಡನೆ ಶುರುವಾಗುತ್ತೆ. ಸೊ ನಾಳೆ ಅವರಿಗೆ ಎಷ್ಟು ವರ್ಷಗಳ ಕಾಲ ಶಿಕ್ಷೆ ಆಗತ್ತೆ ಅನ್ನುವಂಥದ್ದು ಗೊತ್ತಾಗತ್ತೆ. ಸೊ ನಾಳೆನೇ ಗೊತ್ತಾಗತ್ತಾ ಅಥವಾ ಮತ್ತೆ ಆ ಒಂದು ಜಡ್ಜ್ಮೆಂಟ್ ಅನ್ನ ಕಾಯ್ದಿರಿಸಲಾಗತ್ತಾ ನೋಡಬೇಕು.